ಚನ್ನಪಟ್ಟಣ ತಾಲೂಕು ಶಾಖೆ ಕರ್ನಾಟಕ ರಾಜ್ಯ ಸರ್ಕಾರಿ ಎಸ್ಸಿ ಎಸ್ಟಿ ನೌಕರರ ಸ್ವಾಮ್ಯ ಸಮಿತಿ ವತಿಯಿಂದ ಭೀಮಾ ಮಹೋತ್ಸವ ಕರ್ನಾಟಕ ರಾಜ್ಯ ಸರ್ಕಾರಿ ಎಸ್ಸಿ ಎಸ್ಟಿ ನೌಕರರ ಸಹಾಯ ಸಮಿತಿ ಚನ್ನಪಟ್ಟಣ ತಾಲೂಕು ಶಾಖೆ ವತಿಯಿಂದ ಭೀಮೋತ್ಸವ ಮತ್ತು ಪ್ರತಿಭಾ ಪುರಸ್ಕಾರ ಸಮಾರಂಭ ಚನ್ನಪಟ್ಟಣ ಟೌನ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಆಯೋಜಿಸಿದ್ದರು. ಈ ಕಾರ್ಯಕ್ರಮಕ್ಕೆ ಮುಂಬೈ ಬಿಆರ್ ಅಂಬೇಡ್ಕರ್ ರವರ ಮೊಮ್ಮಗಳು ಆಯುಷ್ಮತಿ ರಮಾ ಅಂಬೇಡ್ಕರ್ ಅವರು ಮತ್ತು ಇತರೆ ಗಣ್ಯರು ಹಾಗೂ ಸಮಿತಿಯ ಪದಾಧಿಕಾರಿಗಳು ಉಪಸ್ಥಿತಿಯಲ್ಲಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಇದೇ ಸಂದರ್ಭದಲ್ಲಿ 25-26ನೇ ಸಾಲಿನ ಎಸ್ಎಲ್ಸಿ ಮತ್ತು ಪಿಯುಸಿಯಲ್ಲಿ ಅಧಿಕ ಅಂಕ ಪಡೆದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಮತ್ತು ಪ್ರಬಂಧ ಸ್ಪರ್ಧೆಯಲ್ಲಿ ವಿಜೇತರಿಗೆ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಸಮಿತಿಯಿಂದ ವಿತರಿಸಲಾಯಿತು. कर्नाटक आके बहुत खुशी हुई। आज का जो एससी एसटी एसोसिएशन जो कार्यक्रम लिया था वो बहुत ही शानदार था। मैं हैप्पी हूँ। मुझे मेरे लोगों से बात करने को मिलता है तब मुझे हमेशा अच्छा लगता है। अध्यक्षರು कर्नाटक राज्य एससी एसटी नौकरರ ಸಮನ್ವಯ ಸಮಿತಿ ಚನ್ನಪಟ್ಟಣ ನಾವು 2022ರಲ್ಲಿ ಭೀಮೋತ್ಸವ ಅಂತಕ್ಕಂಥ ಕಾರ್ಯಕ್ರಮವನ್ನು ಮಾಡಿದ್ವಿ. ಅವತ್ತು ಯಾವುದೋ ಒಬ್ಬ ಧಾರಾವಾಹಿಯವ್ರನ್ನ ಆಯತ್ ಬನ್ಸಾಲಿ ಅಂತ ಹುಡುಗನ್ನ ಕರ್ಕೊಬಂದು ಅವತ್ತು ಕಾರ್ಯಕ್ರಮ ಮಾಡಿದ್ವಿ. ಆದರೆ ನೈಜವಾದಂಥ ಬಾಬಾ ಸಾಹೇಬರ ವಂಶದ ಕುಡಿ ಇರುವಾಗ ನಾವು ಪಿಕ್ಚರ್ನವ್ರಿಗೆ ಚಲನಚಿತ್ರವ್ರಿಗೆ ಯಾಕೆ ಮಾನ್ಯತೆ ಕೊಡಬೇಕು? ಇವತ್ತು ಅಸಂಖ್ಯಾತ ಕೋಟ್ಯಾನುಕೋಟಿ ದೀನ ದುರ್ಬಲರಿಗೆ ಬೆಳಕಾದಂಥ ಒಂದು ಕುಟುಂಬ ಇವತ್ತು ಇರಬೇಕಾದ್ರೆ ನಾವು ಆ ಕುಟುಂಬದವ್ರನ್ನ ಕರೆದು ನಾವು ಅವ್ರನ್ನ ಆಧರಿಸಿ ಗೌರವಿಸಿ ಅವರ ಒಂದು ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮ ಮಾಡಬೇಕಂತ ನಮ್ಮ ನೌಕರ ಸಂಘ ಆಶಿಸಿತು. ಅದೇ ರೀತಿ ಈ ದಿನ ಆಯುಷ್ಮತಿ ರಮಾ ಮೇಡಮ್ ಅವ್ರನ್ನ ಕರೆದು ಚನ್ನಪಟ್ಟಣದ ಇತಿಹಾಸದಲ್ಲಿ ಇವತ್ತು ಒಂದು ಅದ್ಭುತವಾದ ಐತಿಹಾಸಿಕವಾದ ಒಂದು ಕಾರ್ಯಕ್ರಮವನ್ನು ಮಾಡಿದ್ದೀವಿ. ಪದಾಧಿಕಾರಿಗಳೇ, ನನ್ನ ಧನ್ಯವಾದಗಳನ್ನು ತಿಳಿಸ್ತೇನೆ. ಯಾಕೆ ಅಂತಂದರೆ ನೌಕರರ ಸಂಘ ಯಾವಾಗಲೂ ಕೂಡ ಸಮುದಾಯದ ಪರವಾಗಿ ನಿಲ್ತಿರಲಿಲ್ಲ. ನನಗೆ ಇವತ್ತು ಖುಷಿಯಾಗಿದ್ದೇನೆಂದರೆ ನಮ್ಮ ಸಮುದಾಯದ ನೌಕರರು ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಆ ಒಂದು ಏನು ಶಕ್ತಿ ಇದೆಯಲ್ಲ ಅದನ್ನು ಸಮುದಾಯಕ್ಕೆ ಹಂಚಬೇಕು ಅಂತೇಳಿ ನಿಂತಿದ್ದಾರಲ್ಲ, ಅದು ನನಗೆ ಭಾಳ ಖುಷಿಯಾಗಿದೆ. ಆ ಕಾರಣದಿಂದ ಅವರಿಗೆ ಧನ್ಯವಾದಗಳನ್ನು ಅಲ್ಲೂ ಹೇಳಿದ್ದೇನೆ, ನಿಮ್ಮ ಮುಂದೆನೂ ಹೇಳ್ತೇನೆ. ವಿಶೇಷ ಗಣ್ಯ ವ್ಯಕ್ತಿ ಕರೆಸಿ ಭೀಮೋತ್ಸವ ಮಾಡಿದ್ದಾರೆ. ಅಲ್ಲಲ್ಲ, ಭಾಳ ಸಂತೋಷ. ರಮಾ ಅಂಬೇಡ್ಕರ್ ಅವರು ಬಂದಿದ್ದರು, ನಾನು ಅವರನ್ನು ಮಾತಾಡಿಸಿದ್ದೇನೆ. ಇವತ್ತು ಅಂಬೇಡ್ಕರ್ ಅವರ ಆ ಸಂತತಿ ನಮಗೆ ದಾರಿದೀಪವಾಗಬೇಕು. ನಾವು ಅಂಬೇಡ್ಕರ್ ಅವರನ್ನು ನೋಡಿಲ್ಲ, ಆದರೆ ಅವರದ ರಕ್ತದ ಕಣಗಳ ಮೂಲಕ ಅವರನ್ನು ನಾವು ನೋಡುವಂಥ ಒಂದು ಅವಕಾಶವನ್ನು ನನ್ನ ಜನರು ಮಾಡಿಕೊಟ್ಟಿದ್ದಾರೆ. ನಾನು ಧನ್ಯವಾದ. ಚನ್ನಪಟ್ಟಣದಲ್ಲಿ ಐತಿಹಾಸಿಕವಾಗಿ ಭೀಮೋತ್ಸವ ಕಾರ್ಯಕ್ರಮ ಮತ್ತು ಪ್ರತಿಭಾ ಪುರಸ್ಕಾರವನ್ನು ಮಾಡಿದ್ದಾರೆ. ಭಾಳ ಅರ್ಥಪೂರ್ಣವಾದಂಥ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ನಮ್ಮ ಮಕ್ಕಳು ಯಾರಿಗೂ ಕಡಿಮೆ ಇಲ್ಲ. ಜಗತ್ತಿನಲ್ಲಿ ಏನೆಲ್ಲ ಸಾಧನೆ ಮಾಡಬೇಕು ಆ ಎಲ್ಲ ಸಾಧನೆಗಳನ್ನು ನಮ್ಮ ಮಕ್ಕಳು ಮಾಡಲಿ ಅಂತೇಳಿ ಮಾತೆ ನಮ್ಮ ರಮಾ ಅಂಬೇಡ್ಕರ್ ಅವರು ಸಹ ಕರೆ ಕೊಟ್ಟಿದ್ದಾರೆ. ವೇದಿಕೆ ಮೇಲಿರ್ತಕ್ಕಂಥ ಎಲ್ಲರೂ ಕರೆ ಕೊಟ್ಟಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಶುಭವಾಗಲಿ. ಜೈ ಭೀಮ್. ಕರ್ನಾಟಕ ರಾಜ್ಯ ಸರ್ಕಾರಿ ಎಸ್ಸಿ ಎಸ್ಟಿ ನೌಕರ ಸಮನ್ವಯ ಸಮಿತಿ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಚನ್ನಪಟ್ಟಣ ತಾಲೂಕಿನ ಸಮಿತಿ ವತಿಯಿಂದ ಇವತ್ತು ಇಲ್ಲಿ ಭೀಮೋತ್ಸವ ಮತ್ತು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಸಮನ್ವಯ ಸಮಿತಿ ಕಳೆದ 21 ವರ್ಷದಿಂದ ರಾಜ್ಯದ ವಿವಿಧ ಇಲಾಖೆ ನಿಗಮಗಳ ಮಂಡಳಿಗಳಲ್ಲಿರುವ ಎಸ್ಸಿ ಎಸ್ಟಿ ನೌಕರರಲ್ಲಿ ಒಂದು ಕಡೆ ಸೇರಿಸುವಂಥದ್ದು, ಆ ನೌಕರರಲ್ಲಿ ಸಾಮಾಜಿಕ ರಾಜಕೀಯ ಪ್ರಜ್ಞೆಯನ್ನು ಬಿತ್ತುವಂಥದ್ದು ಮತ್ತು ಇನ್ನು ಮೀಸಲಾತಿ ಪಡೆದು ನೌಕರಿಯಲ್ಲಿರುವಂಥ ಅಂಬೇಡ್ಕರ್ ಅವರ ಅವಿರತ ಶ್ರಮದ ಫಲವಾಗಿ ಮೀಸಲಾತಿಯನ್ನು ಪಡೆದು ನೌಕರಿಯಲ್ಲಿರುವಂಥ ನೌಕರರು ಮತ್ತು ಸಮಾಜದ ಕಡೆ ನೋಡಬೇಕು, ಸಮಾಜಮುಖಿ ಚಿಂತನೆಯನ್ನು ಬೆಳೆಸ್ಕೋಬೇಕು ಅನ್ನೋದು ಸಮನ್ವಯ ಸಮಿತಿ ಉದ್ದೇಶ. ನೌಕರರಲ್ಲಿ ಸಾಮಾಜಿಕ ಪ್ರಜ್ಞೆ ರಾಜಕೀಯ ಪ್ರಜ್ಞೆ ಮೂಡಬೇಕು ಅನ್ನೋದು ಸಮನ್ವಯ ಸಮಿತಿ ಉದ್ದೇಶ. ಮತ್ತು ನಮ್ಮ ಸಂವಿಧಾನಬದ್ಧ ಹಕ್ಕುಗಳಿಗಾಗಿ ಹೋರಾಟ ಮಾಡೋದು ಕೂಡ ನಮ್ಮ ಉದ್ದೇಶ. ಇದನ್ನು ಕಳೆದ 21 ವರ್ಷದಿಂದ ಮಾಡ್ತಿದೆ. ಆ ನಿಟ್ಟಿನಲ್ಲಿ ನಮ್ಮ ಚನ್ನಪಟ್ಟಣ ತಾಲೂಕಿನ ಕ್ರಿಯಾಶೀಲ ಅಧ್ಯಕ್ಷರಾದಂಥ ನಮ್ಮ ವಿಶ್ವಕಂಠ ಅವರು, ನಿಕಟಪೂರ್ವ ಅಧ್ಯಕ್ಷರಾದಂಥ ಶಂಕರಪ್ಪ ಅವರು, ಜಿಲ್ಲಾ ಅಧ್ಯಕ್ಷರು ಜಯಪ್ರಕಾಶ್, ಎಲ್ಲರೂ ಕೂಡ ಇಡೀ ತಂಡ, ಆನಂದ್ ಅವರು, ಜೈರಾಮ್ ಅವರು ತುಂಬ ಅದ್ಭುತವಾದಂಥ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಇಲ್ಲೇನು ಅಂದರೆ ನಮ್ಮ ಸಮನ್ವಯ ಸಮಿತಿ ವೈಚಾರಿಕತೆಯ ಆಧಾರದ ಮೇಲೆ ಇರುವಂಥ ಸಮನ್ವಯ ಸಮಿತಿ, ಎಲ್ಲರಲ್ಲೂ ಕೂಡ ಸ್ಫೂರ್ತಿಯನ್ನು ತುಂಬುವಂಥ ಸಮಿತಿ ಅಂಥೇಳಿ ಇವತ್ತು ಭೀಮೋತ್ಸವ ಅಂಬೇಡ್ಕರ್ ಜಯಂತಿಯನ್ನು ವಿಶಿಷ್ಟವಾಗಿ ಆಚರಿಸಬೇಕು ಅಂತೇಳಿ, ಜೊತೆಗೆ ನಮ್ಮ ಚನ್ನಪಟ್ಟಣ ತಾಲೂಕಿನ ಮಣ್ಣಿಗೆ ಅಂಬೇಡ್ಕರ್ ಅವರ ಮಗ ಅಂಬೇಡ್ಕರ್ ಅವ್ರಿಗೆ ಹುಟ್ಟಿದಂಥ 4 ಮಕ್ಕಳುಗಳಲ್ಲಿ ಉಳ್ಕೊಂಡವ್ರು ಒಬ್ಬರೇ
ಯಶವಂತರಾವ್ ಅಂಬೇಡ್ಕರ್ ಅವರು ಅವರ ಸ್ವಂತ ಮಗಳು ಅಂದರೆ ಅಂಬೇಡ್ಕರ್ ಅವರ ಸ್ವಂತ ಮಗಳು ರಮಾ ಅಂಬೇಡ್ಕರ್ ಅವ್ರನ್ನ ಇವತ್ತಿಲ್ಲಿ ಕರೆಸಿ ಅವರಿಂದ ಹಲವಾರು ಮಾರ್ಗದರ್ಶಕ ಮಾತುಗಳನ್ನು ಇವತ್ತು ಕೇಳಿಸಿದ್ದಾರೆ. ಮತ್ತು ನಮ್ಮ ಜನಕ್ಕೂ ಕೂಡ, ಯಾಕೆಂದರೆ ಅಂಬೇಡ್ಕರ್ ಅಂದರೆ ಭಾವನೆ, ಅಂಬೇಡ್ಕರ್ ಅಂದರೆ ನಮ್ಮ ಉಸಿರು. ಇವತ್ತು ನಾವು ಹಿಂಗೆ ಮಾತಾಡ್ತಿದ್ದೀವಿ ಅಂದರೆ ಈ ಸಮಾಜದಲ್ಲಿ ಅಸ್ಪೃಶ್ಯತೆ, ಜಾತೀಯತೆ, ಭ್ರಷ್ಟತೆ, ಲಿಂಗ ತಾರತಮ್ಯ, ಭಾಷಾ ತಾರತಮ್ಯ, ಧರ್ಮ ತಾರತಮ್ಯ ತುಂಬಿರುವಂಥ ಈ ಅಸಮಾನತೆಯ ಗೂಡಾಗಿರುವಂಥ ಈ ದೇಶದಲ್ಲಿ ನಾವು ಮಾತಾಡ್ತಿದ್ದೀವಿ ಅಂದರೆ ಬಾಬಾ ಸಾಹೇಬರು ಬರೆದಂಥ ಸಂವಿಧಾನ, ಆ ಬಾಬಾ ಸಾಹೇಬರು ವಂಶದ ಕುಡಿಯನ್ನು ಕರೆಸಿ ಇಲ್ಲಿ ಜನರಿಗೆ ಭೇಟಿ ಮಾಡಿಸ್ಬೇಕು, ಅವರ ಭಾವನೆಗಳನ್ನು ಹಂಚಿಸ್ಕೋಬೇಕು ಅಂತ ಆಸೆಯನ್ನು ಈ ಮುಖಂಡರು ಹೊತ್ಕೊಂಡಿರುವಂಥ ಅದ್ಭುತವಾದ ಯಶಸ್ಸಾಗಿದೆ.